ಇದು ಮೈಸೂರು ನಗರ ನಾಯಕ ಜನಾಂಗದ ವೇದಿಕೆಯಿಂದ ನಾನು ಒಂದು ಮನವಿ ಮತ್ತು ಒತ್ತಾಯ ಮಾಡೋದೇನೆಂದರೆ, ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ಕೊಡಗು ಈ ಒಂದು 5 ಜಿಲ್ಲೆಗಳಲ್ಲಿ ನಮ್ಮ ನಾಯಕ ಜನಾಂಗದಲ್ಲಿ ಏಕೈಕ ವ್ಯಕ್ತಿ ಆರಿಸಿ ಬಂದಿರೋದ್ರಿಂದ ನಮ್ಮ ಅನಿಲ್ ಚಿಕ್ಕಮಾದು ಒಬ್ಬರೇನೆ. ಸೊ ಈ ಜನಾಂಗದಲ್ಲಿ ಬೇರೆ ಯಾರೂ ಆಯ್ಕೆ ಆಗಿಲ್ಲ. ಸೊ ಲಾಸ್ಟ್ ಟೈಮ್ ಕೂಡ ಇವ್ರ ತಂದೆ ಕಾಂಗ್ರೆಸ್ನಲ್ಲಿ ಇದ್ದು ಕಾಂಗ್ರೆಸ್ಸಲ್ಲಿ ಸೇವೆ ಮಾಡಿ MLA ಆಗಿ MLC ಆಗಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು MP ನಲ್ಲೂ ಕೂಡ ನಿಂತು 2ನೇ ಸ್ಥಾನ ಪಡೆದಿದ್ದರು ಆಗ ಚಿಕ್ಕಮಾದು ಅವರು. ಈಗ ಅವರು ದಿವಂಗತ ಚಿಕ್ಕಮಾದು ಅವರು ಸತ್ತ ಮೇಲೆ ಮಾನ್ಯ ಸಿದ್ದರಾಮಯ್ಯ ಅವರು ಕರೆದು ನಮ್ಮ ಅನಿಲ್ ಚಿಕ್ಕಮಾದು ಅವರಿಗೆ ಟಿಕೆಟ್ ಕೊಟ್ಟು 20,000 ಲೀಡ್ಗಳಿಂದ ಗೆದ್ದು ಬಂದರು ಫಸ್ಟ್ ಟೈಮು. ಸೊ ಆದ ನಂತರ ಇವರು ಅನೇಕ ಕೆಲಸ ಕಾರ್ಯಗಳನ್ನು ಮಾಡಿ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಗಳಿಸಿ 2ನೇ ಸಾರಿನೂ ಕೂಡ ಒಳ್ಳೆ 25,000 ಲೀಡಿಂಗ್ನಲ್ಲಿ ಇವರು ಗೆದ್ದು ಬಂದಿದ್ದಾರೆ. ಇವತ್ತು ಅವರು ಗೆದ್ದು ಬರೋದಕ್ಕೆ ಕಾರಣವೇ ಅವ್ರು ಮಾಡಿರೋ ಒಂದು ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಅಂತ ಹೇಳ್ಕೋಬೋದು. ಸೊ ಅದಕ್ಕೆ ಈಗ ಏನು ಮಾಡ್ತಿದ್ದೀವಿ ಅಂತ ನಾವು ದಯಮಾಡಿ ನಮ್ಮ ನಾಯಕ ಜನಾಂಗದಿಂದ ಅವರಿಗೆ ಈ ಸಾರಿನಾರು 2 ಬಾರಿ ಗೆದ್ದು ಬಂದಿರೋದ್ರಿಂದ ಒಂದು ಸಚಿವ ಸ್ಥಾನನ ಅವರಿಗೆ ಕೊಡಲೇಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆಗಿರುತ್ತೆ. ಸೊ ಮುಂದೇನೂ ಕೂಡ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಹ್ಯಾಟ್ರಿಕ್ ಆಗಿ ಅವರು 3ನೇ ಬಾರಿನೂ ಕೂಡ 35,000 ಲೀಡಿಂಗಲ್ಲಿ ಗೆದ್ದು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ನಮ್ಮ ಜನಾಂಗದಿಗೆ ಒಂದು ವಿಶ್ವಾಸನೂ ಕೂಡ ಅವರು. ನಮ್ಮ ಜನಾಂಗದ ಬಗ್ಗೆ ನಾವೇನು ಹೇಳ್ತೀವಿ ಅಂದರೆ, ನಮ್ಮ ಜನಾಂಗದ ಒಬ್ಬ ನಾಯಕನ ಬಗ್ಗೆ ನಾವು ಏನು ಅವ್ರಿಗೆ ಒಳ್ಳೇದಾಗಬೇಕು ಅದ್ರ ಬಗ್ಗೆ ಮಾತಾಡ್ತೀವಿ ಹೊರತು ಈ ಥರ ವಿಚಾರಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಅಷ್ಟೊಂದು ಹಕ್ಕಿರಲ್ಲ ನಮಗೆ. ಬಟ್ ಇಲ್ಲಿವರೆಗೂ ಈ ಒಂದು ಯೋಜನೆಗಳನ್ನ ಯಾವುದೇ ಪಕ್ಷದವರು ಕೂಡ ಮಾಡಿರಲಿಲ್ಲ. ಇದರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ, ಎಷ್ಟೋ ಜನಕ್ಕೆ ಅದರಿಂದ ಬೇಸರ ಆಗಿದೆ. ಬಟ್ ಉಪಯೋಗ ಪಡ್ಕೊಂಡಿರೋರೇ ಬೇಕಾದಷ್ಟು ಜನ ಇದ್ದಾರೆ. ಅವತ್ತಿನ ದಿನ ನಮಗೆ ಯಾವ ಪಕ್ಷದವರು ಕೂಡ ಇಂಥ ಯೋಜನೆಗಳನ್ನ ರೂಪಿಸಣೆ ಮಾಡೋದಕ್ಕೆ ಅವ್ರಿಗೆ ಇದು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಪ್ರತಿಯೊಂದು ಹೆಂಗಸರು ಕೂಡ ನಮಗೆ ಉಚಿತವಾಗಿ ಬಸ್ಸು ಇದೆಲ್ಲ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಅಂತ 2,000 ರೂಪಾಯಿ. ಇವತ್ತು ಎಷ್ಟೋ ಜನ ಹಸು ತೊಗೊಂಡಿದ್ದಾರೆ, ಟೈಲರಿಂಗ್ ಮಿಷಿನ್ ತೊಗೊಂಡಿದ್ದಾರೆ, ಇನ್ನೂ ಎಷ್ಟೋ ಜನ ಒಳ್ಳೊಳ್ಳೆ ಕಾರ್ಯಗಳಿಗೆ ಅದನ್ನು ಉಪಯೋಗಿಸ್ಕೊಂಡಿದ್ದಾರೆ. ಸೊ ಇಂಥ ಒಂದು ಸಂದರ್ಭಗಳನ್ನು ಮಾಡೋದು ಅಂತ ನಮ್ಮ ಕಾಂಗ್ರೆಸ್ ಪಕ್ಷನೇ ಹೊರತು ಬೇರೆ ಪಕ್ಷ ಮಾಡಲಿಲ್ಲ. ಸೊ ಇದನ್ನು ಒಳ್ಳೆಯದು ಅಂತ ವಿರೋಧ ಪಕ್ಷದವ್ರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅವ್ರು ಯಾವ ವಿರೋಧವಾಗಿ ಮಾತಾಡಬೇಕು. ವಿರೋಧ ಪಕ್ಷದವರು ಕಾಂಗ್ರೆಸ್ ಪಕ್ಷ ನಾವು ಒಳ್ಳೇದು ಮಾಡಿದ್ದೀವಿ ಅಂತ ಹೇಳ್ತಾರೆ, ಅವರು ಒಳ್ಳೆ ಮಾಡ್ತಿದ್ದಾರೆ ಅಂತ ನಮ್ಮ ಜನಾಂಗದಲ್ಲಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ನಂತರ ಅದನ್ನು ತೀರ್ಮಾನ ತೊಗೋತೀವಿ ವೇದಿಕೆಯಲ್ಲಿ ನಾಯಕ ಜನಾಂಗದವರು. ಸೊ ಅಲ್ಲಿವರೆಗೂ ನಾವು ಇವರು ದುಡಿದಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು 2 ಸಾರಿ ಗೆದ್ದಿದ್ದಾರೆ. ಸೊ ಆ ಒಂದು ದೃಷ್ಟಿಯಿಂದ ನಾವು ಮನವಿ ಮಾಡ್ತಾಯಿದ್ದೀವಿ, ಒತ್ತಾಯ ಮಾಡ್ತಾಯಿದ್ದೀವಿ. ಅದು ಮುಂದೆ ಆಗುವವುಗಳು ನಂತರ ಅದನ್ನು ನಮ್ಮ ನಾಯಕ ಜನಾಂಗದ ವೇದಿಕೆ ತೀರ್ಮಾನ ಮಾಡಿಕೊಂಡು ನಂತರ ಏನು ಮಾಡಬೇಕು ಅಂತ ರೂಪುರೇಷೆಗಳನ್ನ ರೂಪಿಸ್ತೀವಿ. ಅಲ್ಲ, ಸಚಿವರನ್ನ ನಮಗೆ ನಮ್ಮ ನಾಯಕ ಜನಾಂಗದಲ್ಲಿ ಕೊಟ್ಟರೆ ನಮ್ಮ ನಾಯಕ ಜನಾಂಗದಲ್ಲಿ ಕೂಡ ಒಳ್ಳೆಯದು ಆಗುತ್ತೆ ಮತ್ತು ಇತರರಿಗೂ ಒಳ್ಳೆಯದು ಆಗುತ್ತೆ. ಬಟ್ ಒಂದು ಸಚಿವ ಸ್ಥಾನ ಸಿಕ್ಕಿದಾಗ ಅನೇಕ ಯೋಜನೆಗಳನ್ನ, ಅನೇಕ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಒಂದು ವ್ಯವಸ್ಥಿತವಾಗಿ ಇರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ.